ಇದು ವಿಜಯಪುರದ ಕತೆ. ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ, ಇಟ್ಸ್ ಎ ಸ್ಮಾಲ್ ಇಶ್ಯೂ. ನಮಗೆ ಅವ್ರುಗಳು ದೊಡ್ಡದಿರುತ್ತೆ. ವಿಜಯಪುರದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ನಿವಾಸಿ ಪರಶುರಾಮ 56 ವರ್ಷವಾದ್ರೂ ದಿಟ್ಟತನದಿಂದ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದಾರೆ. ಕಳೆದ 45 ವರ್ಷದಿಂದ ಪಟ್ಟಣದ ವಿಜಯಪುರ ರಸ್ತೆ ಬಳಿ ಕಮ್ಮಾರಿಕೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಕಮ್ಮಾರಿಕೆ ಮಾಡುವಾಗಲೇ ಪರಶುರಾಮ ಅವರ ಬಲಗಾಲಿಗೆ ಕಬ್ಬಿಣ ತಗುಲಿ ಪೆಟ್ಟಾಗಿದೆ. ಆದ್ರೆ ಅದು ಅವರ ಗಮನಕ್ಕೆ ಬಂದಿಲ್ಲ. ಆದ್ರೆ 1 ವರ್ಷದ ನಂತರ ಅವರ ಬಲಗಾಲಿಗೆ ಗ್ಯಾಂಗ್ರೀನ್ ಆಗಿದ್ದು ಗೊತ್ತಾಗಿದೆ. ವರ್ಷದ ಹಿಂದೆ ಕಾಲಿಗೆ ಗ್ಯಾಂಗ್ರೀನ್ ಆಗಿ ಮಂಡಿಯ ಕೆಳಗಿನವರೆಗೆ ಕಾಲು ಕತ್ತರಿಸಲಾಗಿದೆ. ಇದರಿಂದ ಸ್ವಾವಲಂಬಿಯಾಗಿ ಜೀವನ ಸಾಗಿಸುತ್ತಿದ್ದ ಪರಶುರಾಮ ಇದೀಗ ಪರಾವಲಂಬಿಯಾಗಿದ್ದಾರೆ. ಪರಶುರಾಮಗೆ 3 ಗಂಡು ಮಕ್ಕಳಿದ್ದು ಎಲ್ಲರಿಗೂ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಆದರೆ ತಂದೆಯ ಕಾಲು ಕಟ್ಟಾದ ಕಾರಣ ಇದೀಗ ಮಕ್ಕಳು ತಂದೆಯ ಕಮ್ಮಾರಿಕೆ ಕೆಲಸಕ್ಕೆ ಕೈಜೋಡಿಸಿದ್ದಾರೆ. ಆದರೆ ಪರಶುರಾಮ ಅವರ ಮನೆ ಅವರ ಅಂಗಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿನಿತ್ಯ ಮನೆಯಿಂದ ಅಂಗಡಿಗೆ ಕೈಯಲ್ಲಿ ಕೃತಕ ಕೈಹಿಡಿಕೆ ಹಿಡಿದು ಮಕ್ಕಳ ಸಹಾಯ ಪಡೆದು ಬರ್ತಾರೆ. ಯಾರು ಇಲ್ಲದೇ ಇದ್ರೆ ಒಬ್ಬರೇ ಹರಸಾಹಸ ಪಟ್ಟು ಬಂದು ಕಮ್ಮಾರಿಕೆ ಮಾಡ್ತಾರೆ. ಒಂದು ದ್ವಿಚಕ್ರ ವಾಹನದ ವ್ಯವಸ್ಥೆ ಮಾಡಿಕೊಟ್ಟರೆ 45 ವರ್ಷದಿಂದ ಮಾಡಿಕೊಂಡು ಬಂದಿರುವ ಕಮ್ಮಾರಿಕೆ ಕಾಯಕವನ್ನ ಮುಂದುವರಿಸುತ್ತೇನೆ ಎಂಬುದು ಇವರ ಮನವಿ. ಹೆಚ್ಚು ಕಮ್ಮಿ ಕಳೆದ 5 ದಶಕದಿಂದ ಕಮ್ಮಾರಿಕೆ ಕಾಯಕವನ್ನ ಮುಂದುವರೆಸಿರುವ ಈ ವ್ಯಕ್ತಿಗೆ ಕೊನೆಗಾಲದಲ್ಲಿ ತನ್ನ ವೃತ್ತಿಯ ಜೊತೆಗೆ ಬದುಕಲು ಅವಕಾಶ ಸಿಗಲಿ ಎಂಬುದು ನಮ್ಮ ಆಶಯ. ಈ ದಂಪತಿಗಳಾದ ಪರಶುರಾಮ್ ನೀವಾ, ಕಲ್ಪನಾ ನೀವಮ್ಮ, ಏನದು ಕಾಲು ಯಾಕೆ ಕತ್ತರಿಸಿದ್ರು? ಗ್ಯಾಂಗ್ರೀನ್ ಆಗ್ತದೆ ಸರ್. ಯಾಕಾಯ್ತು? ವರ್ಕ್ಶಾಪ್ ದಂಧೆ ಮಾಡ್ತೀವ್ರಿ ಸರ್ ನಾವು. ಗ್ಯಾರೇಜ್ ಇದೆ, ಅದು ಯಾವಾಗ ಬಡ್ದಿತ್ತು ಏನೂ ಗೊತ್ತೇ ಆಗಲಿಲ್ಲ. ಈಗ ಇದೆಯಾ ಗ್ಯಾರೇಜ್ ನಿಮಗೆ? ಹ್ಞೂ ಇದೆ ಸರ್. ಬಿಸ್ನೆಸ್ ನಡೀತಾ ಇದೆಯಾ? ಹ್ಞೂ ಮಾಡ್ತೀವಿ ಸರ್. ಎಷ್ಟು ಮಾಡುತ್ತೆ ಬಿಸ್ನೆಸ್? ಏನು ಸಣ್ಣದದ್ರಿ ಸರ್, ಅಷ್ಟು ದೊಡ್ಡದಿಲ್ಲ. ಹ್ಞೂಪ್ಪ, ಎಷ್ಟು ಬಿಸ್ನೆಸ್ ಆಗತ್ತಪ್ಪ? ದಿನ 1000 ಆಗ್ಬೋದು, 1500, 2000 ಹಿಂಗಾಗ್ತದೆ. ಅಷ್ಟಾಗತ್ತೆ. ನಿಮ್ಗೆ ಲಾಭ ಎಷ್ಟು ಸಿಕ್ಕತ್ತೆ ಅದರಲ್ಲಿ? ಲಾಭ 500 ಆಗಲಿ 800. ಕೆಲಸ ಬಂದಿಂದ. ಮಕ್ಕಳೆಷ್ಟು? 3 ಜನ. ಏನು ಮಾಡ್ತಾರೆ? ಒಬ್ಬನು ಕಲಿತು ಈಗ BA ಮುಗ್ದ ಸರ್. ಅವ್ನು ಜಾಬ್ ಇನ್ನೂ ಆಗಿಲ್ಲ. ಇನ್ನೊಬ್ಬ ಸಣ್ಣವನು ಸಂಜು ಅಂತದಾನೆ ರೀ, ಅವನು ಇನ್ನೂ ಕಲಿತಾ ಇದ್ದಾನೆ. ನೀವೇನು ಮಾಡ್ತೀರಮ್ಮ? ಮನೆ ಕೆಲಸ. ಮನೆಯಾಗಿರ್ತೀವಿ. 500 ರೂಪಾಯಿ 600 ರೂಪಾಯಿ ನಿಮಗೆ ತಿಂಗಳಾಗ್ತದೆ ಅಂದರೆ? ತಿಂಗಳ ಅಲ್ರಿ ಸರ್, ಡೈಲಿ. ನಿಮಗೆ ಒಂದು ಗಾಡಿ ತೊಗೊಳಕ್ಕಾಗಲ್ಲೇನು? ಆತಿತ್ತು ಸರ್. ನಾ ಕೆಲಸ ಮಾಡ್ತಿದ್ರೆ ನನಗೇನಿದ್ರ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಪ್ಪ, ಅಷ್ಟು ಶಕ್ತಿ ಇಲ್ಲೇನು ನಿಮಗೆ? ಈಗ ಮಾಡೋಕ್ಕಾಗಲ್ಲಲ್ರಿ ಸರ್. ನೀವು ನೌಕರಿ ಮಾಡಂಗಿಲ್ಲ? ಈಗ ನೌಕರಿ ಇಲ್ರಿ ಸರ್. ಓ, ಈಗ ಬಿಸ್ನೆಸ್ಗೆ ಹೋಗೋಂಗಿಲ್ಲ? ಇಲ್ರಿ. ಮತ್ತೆ ಯಾರು ನೋಡ್ಕೋತಾರದ? ಈಗ ಮಗಗೆ ಕರ್ಸೇನ್ರಿ ಸರ್. ನೋಡ್ಕೋತಾನೆ? ಅವ್ನು ಇನ್ನೂ ಬರಲ್ರಿ ಸರ್. ಅವ್ನು ಕುಂದ್ರಿಸಿರ್ತೇನೆ ರೀ. ಸ್ವಲ್ಪ ಹೋಗೋದು ಬರೋದು, ಅವ್ರಿಗೆ ಕೆಲಸ ಹೇಳೋದು. ಇದು ಸಿಕ್ಕಿದ್ರೆ ಏನಾಗ್ತದೆ? ಅಂದ್ರೆ ಹೋಗಾಕ ಬರಕ್ಕೆ ನನಗೆ ಅನುಕೂಲ ಆಗ್ತಾರೆ ಸರ್. ಈಗ ಹೋಗೋಂಗೇ ಇಲ್ಲೇನು? ಇಲ್ರಿ ಸರ್. ಡೈಲಿ ಮನೆಯಾಗೇ ಇರ್ತೀರಿ? ಮನೆಯಾಗೆ ಇರ್ಬೇಕಾಗ್ತದೆ ರೀ. ಮತ್ತು ಜೀವನಕ್ಕೆ ಹೆಂಗ? ಜೀವನಕ್ಕೆ ಅದೇ ಹುಡ್ರಿ ಏನು ತರಚೂರು ಮಾಡಿದ್ರ ಮ್ಯಾಗ ನಡೆದದ್ರಿ ಈಗ. ಆಯ್ತು, ಓಕೆ, ಡನ್. ನೋಡೋಣ ಅದು ಏನು ಮಾಡಬೇಕು ಮಾಡಿಸ್ತೀನಿ. ಆಯ್ತು ಸರ್. ವಿಷಯ ಇದನ್ನು ಅವ್ರ ಕೈಲೇ ಮಾಡಿಸ್ಬೇಕಾಗಿತ್ತು ಅಂತಿಲ್ಲ. ಆ್ಯಕ್ಚುಲಿ ನಾವೇ ಮಾಡಿಬಿಡ್ಬೋದಾಗಿತ್ತು. ಬಟ್ ನನ್ನ ದೀರ್ಘಕಾಲದ ಪರಿಚಯ ಮತ್ತು ಗೆಳೆತನದ ಭಾಗವಾಗಿ ತುಂಬ ದಿನ ಆಗೋಗಿತ್ತು ಇವ್ರ ಜೊತೆ ಮಾತಾಡುವೆ ಅನ್ನೋದೊಂದು ನೆಪ ಮಾಡಿಕೊಂಡು ಅವ್ರನ್ನ ಲೈನಿಗೆ ತೊಗೊಂಡಿದ್ದೀನಿ. ಮಾನ್ಯ ಶ್ರೀ ಶಾಸಕ CS ನಾಡಗೌಡರು ಮುದ್ದೇಬಿಹಾಳ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾಡಗೌಡರು ನಮಸ್ಕಾರ. ನಮಸ್ಕಾರ. ನಾನು ಅದನ್ನೇ ಹೇಳಿದೆ, ಇದನ್ನ ನಿಮಗೇ ಹೇಳಬೇಕು ಅಂತ ಇರಲಿಲ್ಲ, ಆದ್ರೆ ನಿಮ್ ಜೊತೆ ಮಾತಾಡಕ್ಕೋ ನೆಪ ಮಾಡ್ಕೊಂಡು ಎಷ್ಟೋ ದಿನ ಆಗೋಗಿತ್ತು ಅಂತ. ಐ ಆಮ್ ಸೋ ಹ್ಯಾಪಿ. ಹೌ ಆರ್ ಯು? ಚೆನ್ನಾಗಿದ್ದೀನಿ ರಂಗನಾಥ್ಜಿ. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಮಧ್ಯೆ ಎಲ್ಲ ಒಂದ್ 2-3 ಹೇಳಿಕೆಗಳು ನೋಡಿದೆ, ಹಂಗ್ ನಡಿಬೇಕು ಹಿಂಗ್ ನಡಿಬೇಕು ಪ್ರೋಗ್ರಾಮ್. ಏನಿಯೋ ಒಳ್ಳೇದಾಗ್ಲಿ. ನಾನ್ಗೆ ಇದೊಂದು ಸಣ್ಣ ಸಹಾಯ ಒಬ್ರನ್ನ ಕಳಿಸ್ಕೊಡ್ತೀನಿ. ಅದನ್ನೇನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಮಾಡೋಣ, ಖಂಡಿತ ಮಾಡೋಣ. ತೊಂದರೆ ಇಲ್ಲ ಅಲ್ಲ?
ಹಂಗಾರೆ ಈ ಕೆಲಸ ನಿಮ್ಗೆ ಒಪ್ಪಿಸ್ಬಿಡ್ಲಾ ನಾನು ಈ ದ್ವಿಚಕ್ರದ್ದು? 100%. ಅದರಲ್ಲಿ ಏನಿಲ್ಲ. ಓಕೆ, ಡನ್ Okay, ಡನ್. thank you, ಹಂಗಾರೆ thank you. ಥ್ಯಾಂಕ್ ಯು. ಅವ್ರಿಗೆ ನಾನು ಹೇಳಿ ಸರ್ಕಾರದ ಕಡೆಯಿಂದಾನೇ ಅವರೇ ಕೊಡಿಸ್ತಾರೆ ನಿನಗೆ. ಹ್ಞೂ ರೀ. ನೀ ಚೆನ್ನಾಗಿ ಮಾಡು, ಒಳ್ಳೇದಾಗಲಿ. ಯಾಕಂತ ಕುಟುಂಬನ, ಶ್ರೀಮತಿನ, ಮಕ್ಕಳನ್ನ ಚೆನ್ನಾಗಿ ನೋಡು. ಯಾಕಂತ ಗೊತ್ತಾಯ್ತು? ಚೆನ್ನಾಗಿ ನೋಡ್ಕೋತಾರ? ಹ್ಞೂ ರೀ ಸರ್. ತೊಂದರೆ ಗಿಂದ್ರೆ ಕೊಡಂಗಿಲ್ಲ? ಏನಿಲ್ರಿ ಸರ್. ಚಲೋ ನೋಡ್ಕೋತಾರೆ? ಇಲ್ರಿ ಸರ್ ಹಂಗೆ. ನಿನ್ನೂರು ಯಾವ್ದು? ನಮ್ಮೂರ್ರಿ ಬಾಗೇವಾಡಿ ರೀ ಸರ್. ಈ ಬಾಗೇವಾಡಿ ಏನ? ನೀ ಮುದ್ದೆ ಬೇಡ ರೀ ಸರ್. ಮುದ್ದೆ ಬೇಡ. ಚಲೋ ಆತು, ಇಬ್ರು ಆರಾಮಿರಿ. ಹ್ಞೂ ರೀ ಸರ್. ಚಲೋ ಇರಿ, ದೇವ್ರು ಒಳ್ಳೇದು ಮಾಡಲಿ. ಆಯ್ತು. ಆ ಭಗವಂತ ಏನು ಕೊಡ್ತಾನೋ ಅದನ್ನು ಮಾಡಿಸಿ. ಯಾಕಂತ ಸರ್. ನಾ ಕೊಡ್ಸಿಸ್ತೀನಿ ಅದನ್ನು. ಯಾಕಂತ ಆಯ್ತಾ? ಹ್ಞೂ. ಈಗ ಅದಕ್ಕೋಸ್ಕರ ಬಂದು ನೀನು ಮುದ್ದೆ ಬೇಳಿಂದ? ಹ್ಞೂ ರೀ ಸರ್. ನಿಂಗೆ ಬೇರೆ ಕೆಲಸ ಇಲ್ಲ ನಿಂಗೆ? ಹಾಂ, ಅದಕ್ಕೋಸ್ಕರನೇ ಬಂದಿರಿ ಅಲ್ಲಿ ಯಾರನ್ನೂ ಕೇಳಲಿಲ್ಲ ನೀನು? ಇಲ್ರಿ ಸರ್. ಏಕೆ? ಹಚ್ಕೋತಾರ್ರಿ ಸರ್ ಅಲ್ಲಿ. ಅಲ್ಲಿ ಮಂದಿ ಏನಾರು ಕೇಳ್ಬೋದಿತ್ತಲ್ಲ ನೀನು? ಕೇಳಿ ಈಗ ಯಾರು ಒಬ್ರು ಸರ್ಕಾರದಾಗ ಕೊಡ್ತಾರಂತೆ ಒಂದು ಅರ್ಜಿ ಹಾಕಿಸ್ಬಿಟ್ಟು ನನಗೂ ಕೊಡಿಸ್ರೂಪ ಅಂತ. ಅಂದ್ರೆ 75% ಆಗ್ಬೇಕಂತಾರ. ಅದು ಏನು ಈ UDID ಅಂತ ಕಾರ್ಡ್ ಕೊಡ್ತಾರಲ್ರಿ ಸರ್, ಅದು 75% ಇರ್ಬೇಕಂತಾರೆ. ಅಲ್ಲ, ಗಾಡಿ ಕೊಡಕ್ಕೂ ಹಾಗೆ ಹೇಳ್ತಾರೆ. ಹ್ಞೂ ರೀ. ಹಂಗ? ಹ್ಞೂ. ಅದು ನಿಂಗೆ ಎಷ್ಟು ವರ್ಷ ಈಗ? ಹಂಗೆ 55 ರೀ. ಆಕಿಗೆ 50 ರೀ. ಲಗ್ನ ಆಗಿ ಎಷ್ಟು ವರ್ಷ ಆಯ್ತು? 32 ವರ್ಷ ಆಯ್ತು ರೀ. ಜಮೀನು ಗಿಮೀನು ಏನಿಲ್ಲ? ಇಲ್ರಿ ಸರ್. ಮೊದಲಿಂದ ಇದೇ ಬಿಸ್ನೆಸ್ ಏನಿಲ್ಲ? ಹ್ಞೂ ರೀ. ನಮ್ಮ ತಂದೆಯವ್ರು ಕಮಾರಿಕೆ? ಹಾಂ, ಕಂಬಾರಿಕೆ ಏನೇನ್ ಒಳಗೆ ಮಾಡ್ತೀರಿ? ವರ್ಕ್ಶಾಪ್ ರೀ. ಏನೇ ಮಾಡೋದು? ಇವು ಪಾಳ, ಮಡಿಕೆ, ಕುಂಟಿ, ಆಮೇಲೆ ಟ್ಯಾಕ್ಟರ್ ರಿಪೇರಿ, ವೆಲ್ಡಿಂಗ್ ಹೊಡೆಯೋದು, ಇದನ್ನೆಲ್ಲ ಮಾಡ್ತೀವಿ. ಆಯ್ತು, ಒಳ್ಳೇದಾಗಲಿ. ಆರಾಮಿರ್ಪ. ಹ್ಞೂ ಸರ್.